ಇದು ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಈಗ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಕೆಫೆ ಬ್ಲಾಸ್ಟ್ನ ಇಬ್ಬರು ಶಂಕಿತ ಉಗ್ರರ ಬಂಧನ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಶಂಕಿತ ಉಗ್ರರ ಬಂಧನ ಮಾಡಲಾಗಿದೆ. ಶಂಕಿತ ಉಗ್ರರ ಬಂಧನದ ಬಗ್ಗೆ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ಎನ್ಐಎ ಅಧಿಕಾರಿಗಳಿಂದ ಇಬ್ಬರ ಬಂಧನ ಆಗಿದೆ. ಅಬ್ದುಲ್ ಮತೀನ್ ತಾಹಾ, ಮುಸಾವಿರ್ ಹುಸೇನ್ನ ಬಂಧನ ಆಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದು ಮುಸಾವಿರ್. ಶಿವಮೊಗ್ಗ ತೀರ್ಥಹಳ್ಳಿ ಮೂಲದ ಮುಸಾವಿರ್ ಹುಸೇನ್ ಶಾಜಿಬ್. ಬ್ಲಾಸ್ಟ್ಗೆ ಪ್ಲಾನ್ ಮಾಡಿದ್ದು ಅಬ್ದುಲ್ ಮತೀನ್ ತಾಹಾ ಅಂತ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. 2020ರ ಅಲ್ ಹಿಂದ್ ಮಾದರಿ ಕೇಸ್ನಲ್ಲಿ ಇಬ್ಬರು ಆರೋಪಿಗಳು ತಾಹಾ ಮತ್ತು ಮುಸಾವಿರ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಆದರೆ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂತಹ ಇಬ್ಬರು ಶಂಕಿತರು ಇದೀಗ ಅವರಿಬ್ಬರ ಬಂಧನ ಕೂಡ ಆಗಿದೆ. ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಟ್ರಯಲ್ ಬ್ಲಾಸ್ಟ್ ಪ್ರಕರಣ, ಮಂಗಳೂರಿನಲ್ಲಿ ನಡೆದಿದ್ದಂತಹ ಕುಕ್ಕರ್ ಬಾಂಬ್ ಕೇಸ್, ಇವೆರಡರಲ್ಲೂ ಕೂಡ ತಾಹಾ ಮತ್ತು ಮುಸಾವಿರ್ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಇಬ್ಬರನ್ನ ಬಂಧಿಸಿದ ಎನ್ಐಎ. ಮುಜಾಮಿಲ್ ಶರೀಫ್, ಮಾಜ್ ಮುನೀರ್ ಬಂಧನ ಮಾಡಲಾಗಿತ್ತು. ಚಿಕ್ಕಮಗಳೂರು ಕಳಸ ಮೂಲದ ಮುಜಾಮಿಲ್, ತೀರ್ಥಹಳ್ಳಿ ಮೂಲದ ಮಾಜ್ ಮುನೀರ್. ಈಗಾಗಲೇ ಇಬ್ಬರನ್ನ ಬಂಧನ ಮಾಡಿದೆ ಎನ್ಐಎ ಅಧಿಕಾರಿಗಳು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇಬ್ಬರು ಶಂಕಿತ ಉಗ್ರರ ಇದೀಗ ಬಂಧನ ಕೂಡ ಮಾಡಲಾಗಿರುವಂಥದ್ದು. ಬಂಧಿತನಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಮಾಜ್ ಮುನೀರ್. ಕೆಫೆ ಸ್ಫೋಟ ಸಂಬಂಧ ಮುನೀರ್ ಲಿಂಕ್ ಪತ್ತೆಯಾಗಿತ್ತು. ಮಾರ್ಚ್ 1ರಂದು ರಾಮೇಶ್ವರಂ ಕೆಫಿನಲ್ಲಿ ಸ್ಫೋಟ ಆಗಿತ್ತು. ಮುಸಾವಿರ್ ಹುಸೇನ್ ಶಾಜಿಬ್ ಬಾಂಬ್ ಅನ್ನ ಇಟ್ಟಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಸ್ಫೋಟದ ಬಳಿಕ ಎಸ್ಕೇಪ್ ಆಗಿದ್ದಂತಹ ಶಂಕಿತ ಉಗ್ರರು ತುಮಕೂರು, ಬಳ್ಳಾರಿ, ಕಲಬುರಗಿ ಮಾರ್ಗವಾಗಿ ಎಸ್ಕೇಪ್ ಆಗಿದ್ರು. ಕಲಬುರಗಿಯಿಂದ ನೆಲ್ಲೂರು ತಲುಪಿದಂತಹ ಶಂಕಿತರು ಬೇರೆ ಬೇರೆ ಮಾರ್ಗವಾಗಿ ಪಶ್ಚಿಮ ಬಂಗಾಳವನ್ನ ತಲುಪಿದ್ರು ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಎನ್ಐಎ ಅಧಿಕಾರಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತೆಲಂಗಾಣದ ಸಿಐ ಸೆಲ್ ಕೇಂದ್ರ ಗುಪ್ತಚರ ಇಲಾಖೆಯಿಂದ ತನಿಖೆಯನ್ನ ಚುರುಕುಗೊಳಿಸಲಾಗಿತ್ತು. ಅಂತಿಮವಾಗಿ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರ ಬಂಧನ ಆಗಿದೆ. ಮಾರ್ಚ್ 1ರಂದು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿತ್ತು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುನೀಲ್ ಜಾಯಿನ್ ಆಗಿದ್ದಾರೆ. ಏನು ಸುನೀಲ್, ಈಗಾಗಲೇ ಇಬ್ಬರ ಬಂಧನ ಆಗಿತ್ತು, ಈಗ ಮತ್ತೆ ಇಬ್ಬರನ್ನ ಎನ್ಐಎ ಅಧಿಕಾರಿಗಳು ಬಂಧಿತ ಆಗಿರುವಂಥದ್ದು. ಇವರೇ ಮೇನ್ ಟಾರ್ಗೆಟ್ ಆಗಿದ್ರ, ಅಂದ್ರೆ ಇವರೇ ಟಾರ್ಗೆಟ್ ಮಾಡಿದ್ರ ಅಥವಾ ಇವರ ಹಿಂದೆ ಇನ್ನೂ ಕೆಲವರು ಇದ್ದಾರಾ ಅಂತ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ? ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಆಗಿರುವಂತಹ ಇಬ್ರು ಶಂಕಿತರೇನಿದ್ದಾರೆ ಇವರೇ ಪ್ರಮುಖವಾಗಿ ಇರುವಂತವ್ರು. ಯಾಕೆಂದ್ರೆ ಇದರಲ್ಲಿ ಮುಸಾವಿರ್ ಹುಸೇನ್ ಶಾಜಿಬ್ ಆತನೇ ಈ ಕೆಫೆಗೆ ಬಂದು IED ಬಾಂಬ್ನ ಇಟ್ಟು ಹೋಗಿದ್ದಂಥದ್ದು ಮತ್ತು ಇದಕ್ಕೆ ಎಂಟೈರ್ ಪ್ಲಾನಿಂಗ್ ಮಾಡಿರುವಂಥದ್ದು ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಹಾಯಗಳನ್ನು ಮಾಡಿದ್ದು ಅಬ್ದುಲ್ ಮತೀನ್ ತಾಹಾ. ಇವರಿಬ್ಬರ ಬಗ್ಗೆ ಹೇಳಲೇಬೇಕು ಅಂದ್ರೆ ಇಡೀ ಕರ್ನಾಟಕದ ಮಟ್ಟಿಗೆ ಮತ್ತು ರಾಷ್ಟ್ರದ ಮಟ್ಟಿಗೆ ಅಂದರೆ NIA ಅಧಿಕಾರಿಗಳು ಕಳೆದ 4 ವರ್ಷಗಳಿಂದ ಇವರಿಬ್ಬರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು. ಅದರಲ್ಲಿ ಮುಸಾವಿರ್ ಹುಸೇನ್ ಶಾಜಿಬ್ ಹೆಸರು ಎಲ್ಲೂ ಕೂಡ ಹೆಚ್ಚಾಗಿ ಕೇಳಿ ಬಂದಿರಲಿಲ್ಲ. ಆತ ಎಬ್ಸ್ಕಾಂಡಿಂಗ್ ಇದ್ದ ಅನ್ನುವಂಥದ್ದು ಅಷ್ಟೇ ಗೊತ್ತಿತ್ತು. ಆದರೆ ಅಬ್ದುಲ್ ಮತೀನ್ ತಾಹಾ ಈತ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬೇಕಾಗಿದ್ದ. ಈ ಹಿಂದೆ 2020ರಲ್ಲಿ ಬೆಂಗಳೂರಿನ ಸುದುಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿತ್ತು. ಅಲ್ ಹಿಂದ್ ಮಾದರಿ ಅನ್ನುವಂಥ ಒಂದು ಟೆರರ್ ಕೇಸ್ ದಾಖಲಾಗಿತ್ತು. ಅದರಲ್ಲಿ ಈ ಮುಸಾವಿರ್ ಹುಸೇನ್ ಶಾಜಿಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇಬ್ಬರು ಕೂಡ ಆರೋಪಿಗಳಾಗಿದ್ದರು. ಅವತ್ತು ತಲೆಮರೆಸಿಕೊಂಡಿದ್ದಂಥವರು ಇವತ್ತಿನವರೆಗೂ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಎಬ್ಸ್ಕಾಂಡಿಂಗ್ ಇದ್ಕೊಂಡೇ ಅವರು ಬೇರೆ ಬೇರೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದರು. ಅದರಲ್ಲಿ ಪ್ರಮುಖವಾಗಿ ಹೇಳೋದಿದ್ರೆ ಶಿವಮೊಗ್ಗದಲ್ಲಿ ನಡೆದಂತಹ ಟ್ರಯಲ್ ಬ್ಲಾಸ್ಟ್ ಕೇಸು, ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಕೇಸು, ಇದೆರಡರ ಹಿಂದೆ ಕೂಡ ಈ ಇಬ್ಬರು ಶಂಕಿತ ಉಗ್ರರ ಕೈವಾಡ ಕೂಡ ಇತ್ತು. ಅಂತಿಮವಾಗಿ ಮಾರ್ಚ್ 1ನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟದಲ್ಲಿ ಇವರಿಬ್ಬರ ಪಾತ್ರನೇ ತುಂಬಾ ಹೆಚ್ಚಾಗಿತ್ತು. ಇದೀಗ ಇವರನ್ನು ಟ್ರ್ಯಾಕ್ ಮಾಡಿಕೊಂಡು ಹೋದಂತಹ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಮತ್ತು NIA ಅಧಿಕಾರಿಗಳ ತಂಡ ವೆಸ್ಟ್ ಬೆಂಗಾಲ್ನಲ್ಲಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ NIA ಮೂಲಗಳಿಂದ ಸಿಕ್ಕಿರುವಂಥದ್ದು. ಈ ಸಂಬಂಧಪಟ್ಟಂತೆ ಇನ್ನಷ್ಟು ಮಂದಿ ಮುಂದಿನ ದಿನಗಳಲ್ಲಿ ಅರೆಸ್ಟ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇದೆ. ಬಟ್ ಇನ್ನು ಸುನಿಲ್, ಈ ಒಂದು ತನಿಖೆಯ ಹಾದಿ ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂತಂದ್ರೆ ಆತ ಗುರುತು ಸಿಗದೇ ಇರೋ ಹಾಗೆ ಆತ ಓಡಾಡಿದ್ದು ಕೂಡ ಉಂಟು. ಯಾವ ರೀತಿಯಾಗಿ ತನಿಖೆಯ ಹಾದಿ ಸಾಗಿತ್ತು ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್, ಇದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ತನಿಖಾಧಿಕಾರಿಗಳಿಗೆ ಈ ಒಂದು ಕೆಫೆ ಸ್ಫೋಟ ನಡೆದಂತಹ ಸ್ಪಾಟ್ ಸಮೀಪದಲ್ಲಿರುವಂಥ ಒಂದು ಮಸೀದಿಯಲ್ಲಿ ಒಂದು ಕ್ಯಾಪ್ ಪತ್ತೆಯಾಗಿತ್ತು ಮತ್ತು ಆ ಒಂದು ಕ್ಯಾಪ್ನಲ್ಲಿ
ಇದ್ದಂತಹ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದಂಥ ಟೈಮಲ್ಲಿ ಅದು ಯಾವ ಕಂಪನಿಗೆ ಸೇರಿದ್ದು ಮತ್ತು ಅದನ್ನು ಎಲ್ಲಿ ಪರ್ಚೇಸ್ ಮಾಡಲಾಗಿದ್ದು ಅನ್ನೋಂಥದ್ದು ಮಾಹಿತಿ ಗೊತ್ತಾಗಿತ್ತು. ಸೊ ಅದರ ಮೂಲವನ್ನು ಹುಡ್ಕೊಂಡು ಹೋಗುವಂಥ ಟೈಮ್ನಲ್ಲಿ ಚೆನ್ನೈನಲ್ಲಿರುವಂಥ ಒಂದು ಮಾಲ್ನಲ್ಲಿ ಈ ಒಂದು ಕ್ಯಾಪ್ನ ಪರ್ಚೇಸ್ ಮಾಡಿರುವಂಥ ಗೊತ್ತಾಗಿತ್ತು. ಮತ್ತು ಅಲ್ಲಿನ CCTV ಫೂಟೇಜ್ನ ಚೆಕ್ ಮಾಡಿದಂಥ ಟೈಮಲ್ಲಿ ಅಲ್ಲಿ ಮುಸಾವಿರ್ ಹುಸೇನ್ ಬಂದು ಆ ಒಂದು ಕ್ಯಾಪ್ನ ಪರ್ಚೇಸ್ ಮಾಡಿರುವಂಥ ವಿಚಾರ ಗೊತ್ತಾಗಿತ್ತು. ಆ ಒಂದು ಫೂಟೇಜ್ನ ಇಟ್ಕೊಂಡು ಮತ್ತೆ ಚೆಕ್ ಮಾಡಿದಂಥ ಟೈಮಲ್ಲಿ ಆತನ ಜೊತೆಗೆ ಅಬ್ದುಲ್ ಮತೀನ್ ತಾಹಾ ಅನ್ನುವಂಥ ಮತ್ತೊಬ್ಬ ನಟೋರಿಯಸ್ ಸಸ್ಪೆಕ್ಟೆಡ್ ಕೂಡ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗಿತ್ತು. ಹಾಗಾಗಿ ಇವರಿಬ್ಬರ ಬಗ್ಗೆ ತಮ್ಮ ಮಾಹಿತಿದಾರರ ಮೂಲಕ ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಹಾಕಿ ಅವರ ಬೆನ್ನು ಬಿದ್ದಂತಹ ತನಿಖಾ ಸಂಸ್ಥೆಗಳು ಅಂತಿಮವಾಗಿ ಅವರಿಬ್ಬರು ಕೂಡ ವೆಸ್ಟ್ ಬೆಂಗಾಲ್ ಕಡೆಗೆ ಒಟ್ಟಿಗೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಖಚಿತಪಡಿಸಿಕೊಂಡಿದ್ರು. ಅಲ್ಲಿ ತಮ್ಮ ಬಾತ್ಮೀದಾರರ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿತ್ತು ಮತ್ತು ಇವರಿಬ್ಬರ ಬಗ್ಗೆ ಯಾರೇ ಸಾರ್ವಜನಿಕರು ಮಾಹಿತಿ ಕೊಟ್ಟರು ಕೂಡ ಅವರಿಗೆ ಬಹುಮಾನ ಕೊಡೋದಾಗಿ ಕೂಡ ಘೋಷಣೆ ಮಾಡಲಾಗಿತ್ತು. ಇಬ್ಬರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೊಟ್ಟರು ಕೂಡ 10 ಲಕ್ಷ ರೂಪಾಯಿವರೆಗೂ ಕೂಡ ಬಹುಮಾನ ಕೊಡೋದಾಗಿ NIA ಅಧಿಕಾರಿಗಳು ಘೋಷಣೆಯನ್ನು ಕೂಡ ಮಾಡಿದ್ರು. ಇದು ಕೂಡ ಒಂದು ರೀತಿಯಲ್ಲಿ ತನಿಖೆಗೆ ಹೆಲ್ಪ್ ಆಯಿತು ಮತ್ತು ಅವರಿಬ್ಬರು ಕೂಡ ವೆಸ್ಟ್ ಬೆಂಗಾಲಲ್ಲಿ ಇರುವಂಥ ಬಗ್ಗೆ ಕೇಂದ್ರ ತನಿಖಾ ಸಂಸ್ಥೆಗಳಾದಂತಹ IB ಮತ್ತು NIAಗೆ ಸ್ಪಷ್ಟವಾದಂಥ ಮಾಹಿತಿ ಗೊತ್ತಾಗಿ ಇವರಿಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಿರುವಂಥದ್ದು. ರೈಟ್, ಧನ್ಯವಾದ ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಸುನಿಲ್.